ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಈ ವಿಡಿಯೋದಲ್ಲಿ ನಕಲಿ ರೇಬಿಸ್ ವ್ಯಾಕ್ಸಿನ್ ಅಥವಾ ಫೇಕ್ ರೇಬಿಸ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತಹ ಕಾರಣ ಇತ್ತೀಚೆಗೆ ಯಾರೆಲ್ಲ ನ್ಯೂಸ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ. ಅಭೈರಾಬ್ ಅನ್ನುವಂತಹ ಈ ಆಂಟಿ ರೇಬಿಸ್ ವ್ಯಾಕ್ಸಿನ್ ಏನಿತ್ತು ಅದರದ್ದು ಎಲ್ಲೋ ನಕಲಿ ಆಗಿರ್ಬೋದು ಅಥವಾ ಅದರಲ್ಲಿ ಅಡಾಲ್ಟ್ರೇಷನ್ ಆಗಿರ್ಬೋದು ಅನ್ನುವಂತಹ ಮಾಹಿತಿ ಹರಿದಾಡ್ತಿರೋನ್ನ ನೋಡ್ತಾನೆ ಇರ್ತೀರಾ. ಅದ್ರ ಜೊತೆಗೆ ಭಾರತ 2037 ರೇಬಿಸ್ ಅನ್ನ ನಿರ್ಮೂಲನೆ ಮಾಡುವುದಾಗಿ ಘೋಷಿಸಿದೆ. ಇದೇ ಹೊತ್ತಿಗೆ 2023 ಒಂದು ನವೆಂಬರ್ ಅಥವಾ ಡಿಸೆಂಬರ್ ಮಂತ್ ನಿಂದ ಭಾರತದಲ್ಲಿ ಉತ್ಪಾದನೆ ಆಗಿರುವಂತಹ ಈ ಅಭೈರಾಬ್ ಅನ್ನುವಂತಹ ಒಂದು ಸಂಸ್ಥೆ ಉತ್ಪಾದನೆ ಮಾಡುವಂತಹ ಏನ್ ಈ ರೇಬಿಸ್ ಅಥವಾ ವ್ಯಾಕ್ಸಿನ್ ಅಂತ ನಾವು ಕರಿತೀವಿ, ಈ ವ್ಯಾಕ್ಸಿನ್ಗಳಲ್ಲಿ ನಕಲಿ ವ್ಯಾಕ್ಸಿನ್ ಅಥವಾ ನಕಲಿ ಲಸಿಕೆಗಳು ಸೇರಿರಬಹುದು ಅಂತ ಅನೇಕ ವರದಿಗಳು ಅಂತಾರಾಷ್ಟ್ರೀಯ ಅಥವಾ ಹೊರ ರಾಷ್ಟ್ರಗಳು ವರದಿಯನ್ನು ಕೊಡೋದ್ರ ಜೊತೆಗೆ ಈ ಒಂದು ಅಭೈರಾಬ್ನ ವ್ಯಾಕ್ಸಿನ್ ಅನ್ನ ಪಡೆದಿರುವಂತಹ ಏನು ರೋಗಾಳುಗಳಿದ್ದಾರೆ ಅಥವಾ ರೋಗಿಗಳೇನಿದ್ದಾರೆ ಅವರು ಮತ್ತೊಮ್ಮೆ ಬದಲಿ ಒಂದು ಆಂಟಿ ರೇಬಿಸ್ ವ್ಯಾಕ್ಸಿನ್ ಅನ್ನ ಪಡೆಯೋದಿಕ್ಕೆ ನಿರ್ದೇಶನವನ್ನ ನೀಡುವಂತೆ ಆಸ್ಟ್ರೇಲಿಯಾ, UK, US, ಅದರ್ ಯುರೋಪಿಯನ್ ನೇಷನ್ಸ್ಗಳು ಭಾರತಕ್ಕೆ ತನ್ನ ಮನವಿಯನ್ನ ನೀಡಿದ್ರು. ಆ ದೃಷ್ಟಿಯಿಂದಾಗಿ ಈ ಒಂದು ಫೇಕ್ ರೇಬಿಸ್ ವ್ಯಾಕ್ಸಿನ್ ಅನ್ನುವಂಥದ್ದು ನ್ಯೂಸ್ ಇಂದಾಗಿ ಏನಿದು ಅಭಯ ಪ್ರಕರಣ ಅಂತ ನೋಡ್ತಾ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಉದ್ಯಮಕ್ಕೆ ಅಥವಾ ಈ ಮೆಡಿಸಿನ್ ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಭಾರತ ಅನೇಕ ಮೆಡಿಸಿನ್ಗಳನ್ನ, ಲಸಿಕೆಗಳನ್ನ ಹೊರ ರಾಷ್ಟ್ರಗಳಿಗೆ ರಫ್ತನ್ನ ಮಾಡುತ್ತೆ. ಅದ್ರ ಜೊತೆಗೆ ಭಾರತದಲ್ಲೂ ಬೇಡಿಕೆ ಇರುವಂತಹ ಔಷಧಿಗಳನ್ನ ಭಾರತ ತಾನೇ ಸ್ವಯಂ ಇದಾಗಿ ಉತ್ಪಾದನೆಯನ್ನು ಮಾಡ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ರೇಬಿಸ್ಗೆ ಸಂಬಂಧಪಟ್ಟ ಹಾಗೆ ರೇಬಿಸ್ ಅನ್ನ ತಡೆಗಟ್ಟುವಂತಹ ಏನು ವ್ಯಾಕ್ಸಿನ್ ಏನಿದೆ ಅದನ್ನ ಭಾರತದಲ್ಲೇ ಒಂದಷ್ಟು ಉತ್ಪಾದನೆಯನ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ಒಂದು ಪ್ರಮುಖ ಉತ್ಪಾದನಾ ಸಂಸ್ಥೆ ಯಾವುದು ಅಂತ ಬಂದಾಗ ಇಂಡಿಯನ್ ಇಮ್ಯುನೋಲಾಜಿಕಲ್ಸ್ ಲಿಮಿಟೆಡ್ ಅಥವಾ IIL ಅಂತ ಏನಿರುತ್ತೆ, ಈ ಸಂಸ್ಥೆ ಭಾರತದಲ್ಲಿ ಈ ಒಂದು ಆಂಟಿ ರೇಬಿಸ್ ವ್ಯಾಕ್ಸಿನ್ ಅನ್ನ ಉತ್ಪಾದನೆಯನ್ನ ಮಾಡುತ್ತೆ. ಭಾರತದಲ್ಲಿ ಉತ್ಪಾದನೆಯಾಗುವಂತಹ ರೇಬಿಸ್ ವ್ಯಾಕ್ಸಿನ್ಗಳಲ್ಲಿ ಮೋರ್ ದ್ಯಾನ್ 36% ಅಷ್ಟು ವ್ಯಾಕ್ಸಿನ್ಗಳನ್ನ ಈ ಇಂಡಿಯನ್ ಇಮ್ಯುನೋಲಾಜಿಕಲ್ಸ್ ಲಿಮಿಟೆಡ್ ಅವರು ಉತ್ಪಾದನೆಯನ್ನ ಮಾಡ್ತಾರೆ. ಈ ಉತ್ಪಾದನೆಯನ್ನ ಮಾಡಿರುವಂತಹ ಏನು ವ್ಯಾಕ್ಸಿನ್ಸ್ಗಳೇನಿದಾವೆ 2023 ನವೆಂಬರ್ ನಿಂದ 2025 ಮಾರ್ಚ್ ಅಥವಾ ಏಪ್ರಿಲ್ ಉತ್ಪಾದನೆಯಾಗಿರುವಂತಹ ಲೇಬಲ್ಗಳಲ್ಲಿ ಏನಾಗಿರುತ್ತೆ, ಒಂದಷ್ಟು ನಕಲಿಯನ್ನ ಅಥವಾ ನಾಕ್ ಆಫ್ ಬಾಟಲ್ಗಳನ್ನ ಅಂದ್ರೆ ಈ ಒಂದು ಟ್ಯಾಗ್ ಅನ್ನ ಬಳಸ್ಕೊಂಡು ಅಥವಾ ಅಭೈರಾಬ್ ಅನ್ನುವಂತಹ ಒಂದು ಟ್ಯಾಬ್ ಅನ್ನ ಬಳಸ್ಕೊಂಡು ನಕಲಿ ವ್ಯಾಕ್ಸಿನ್ಗಳು ಅಥವಾ ನಾಕ್ ಆಫ್ ಬಾಟಲ್ಗಳು ಪೂರೈಕೆ ಸರಪಳಿಗೆ ಅಥವಾ ಏನು ಸಪ್ಲೈ ಚೈನ್ಗೆ ಸೇರ್ಕೊಂಡಿದ್ದಾವೆ. ಸೊ ಆದ್ರೂ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವಂಥದ್ದು ಸುದ್ದಿನಲ್ಲಿರುವಂಥದ್ದು. ಈ ನಕಲಿ ಲಸಿಕೆಗಳನ್ನ ಕೊಡೋದ್ರಿಂದಾಗಿ ರೋಗಿಗಳಲ್ಲಿ ರೇಬಿಸ್ನ ಒಂದು ವಿರುದ್ಧ ಹೋರಾಡುವಂತಹ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸೋದಿಲ್ಲ. ಆ ಮೂಲಕ ರೋಗಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂದೋದ್ರ ಮೂಲಕ ರೋಗಿಗಳು ಸಾವಿನ ಪ್ರಮಾಣ ಹೆಚ್ಚಳ ಆಗುತ್ತೆ ಅನ್ನುವಂತಹ ಭೀತಿಯೊಂದಿಗೆ ಈ ಅಭೈರಾಬ್ ಪ್ರಕರಣ ಅನ್ನುವಂಥದ್ದು. ಏನಕ್ಕೆ ಈ ಸಮಸ್ಯೆ ಇಷ್ಟೊಂದು ಗಂಭೀರ ಅಥವಾ ಒಂದು ವ್ಯಾಕ್ಸಿನ್ ಎಲ್ಲೋ ನಕಲಿ ಆಗಿದೆ ಅನ್ನುವಂಥದ್ದು ಏನಕ್ಕೆ ಇಷ್ಟೊಂದು ಗಂಭೀರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಅನ್ನುವಂಥದ್ದು, ಏಕೆಂದರೆ ರೇಬಿಸ್ ಅನ್ನುವಂಥದ್ದು ಒಂದು ವೈರಾಣುವಿನ ಪ್ರಾಣಿಜನ್ಯ ಕಾಯಿಲೆ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೇಬಿಸ್ ಅನ್ನ ನಮಗೆ ನಾಯಿಗಳಾಗಿರ್ಬೋದು, ಬೆಕ್ಕು, ಬಾವುಲಿಗಳು ಕಚ್ಚೋದ್ರ ಮೂಲಕ ನಮಗೆ ರೇಬಿಸ್ ಹರಡುತ್ತೆ. ಪ್ರಾಣಿಗಳ ಮೂಲಕ ನಮಗೆ ಹರಡೋ ಅನ್ನುವಂಥದ್ದು ಅದೊಂದು ವೈರಾಣು ಅಥವಾ ವೈರಲ್ ಡಿಸೀಸ್ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ರೇಬಿಸ್ ಸಾಮಾನ್ಯವಾಗಿ ತುಂಬಾ ಮಾರಕವಾಗಿರುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಕೂಡ ರೇಬಿಸ್ ನಿಂದ ಹೆಚ್ಚಿನ ಜನರು ಮತ್ತು ಮಕ್ಕಳು ಸಾಯ್ತಾ ಇದ್ದಾರೆ. ಸೊ ಅದರಿಂದಾಗಿ ನಾಯಿಗಳನ್ನ ಅದರದೇ ಆದಂತಹ ಆಶ್ರಯಧಾನಗಳಲ್ಲಿ ಅಥವಾ ಶೆಲ್ಟರ್ಗಳಲ್ಲಿ ಅವುಗಳನ್ನ ರೀಲೊಕೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ವರ್ಡಿಕ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ರೇಬಿಸ್ ಒಂದ್ಸಲಿ ರೇಬಿಸ್ ಏನಾದ್ರೂ ಮನುಷ್ಯಕ್ಕೆ ಬಂದ್ರೆ ತುಂಬಾನೇ ಅಪಾಯಕಾರಿಯಾದಂತಾಗಿರುತ್ತೆ. 95 ಅಥವಾ 96% ಅಷ್ಟು ಯೂಶಲಿ ಅದು ಸಾವೇ ಅದಕ್ಕೆ ಉತ್ತರವಾಗಿರುತ್ತೆ. ಸೊ ಅದರಿಂದಾಗಿ ಈ ರೇಬಿಸ್ ಅನ್ನ ಹರಡೋದಕ್ಕಿಂತ ಮುಂಚೆನೆ ಯಾರಾದ್ರೂ ಪ್ರಾಣಿಗಳ ನಾಯಿಗಳ ಮೂಲಕ, ಬೆಕ್ಕುಗಳ ಮೂಲಕ ಅಥವಾ ಬಾವುಲಿ ನಮ್ಗೇನಾದ್ರೂ ಕಚ್ಚಿದೆ ಅಂತ ಗೊತ್ತಾಗಿದ ತಕ್ಷಣನೇ ಇಂಜೆಕ್ಷನ್ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ತಕ್ಷಣವೇ ಇಂಜೆಕ್ಷನ್ ಅನ್ನು ತೆಗೆದುಕೊಂಡ್ರೆ ರೇಬಿಸ್ ಅನ್ನ ನಾವು ತಡೆಗಟ್ಟಬಹುದು. ಈ ರೇಬಿಸ್ ಅನ್ನ ತಡೆಗಟ್ಟಬಹುದು ಹೌದು, ಆದರೆ ಆ ಲಸಿಕೆಗಳೇ ನಕಲಿ ಆಗಿದ್ರೆ, ಫೇಕ್ ಆಗಿದ್ರೆ ಅವರಿಗೆ ರೇಬಿಸ್ ಹರಡುವಂತಹ ಅಥವಾ ರೇಬಿಸ್ ಬರುವಂತಹ ಚಾನ್ಸಸ್ ಹೈ ಇರುತ್ತೆ. ಆ ಮೂಲಕ ಸಾವಿನ ಪ್ರಕರಣ ಜಾಸ್ತಿ ಆಗುತ್ತೆ. ಸೊ ಅದರಿಂದಾಗಿ ಲಸಿಕೆಗಳಲ್ಲಿನ ಗುಣಮಟ್ಟದಲ್ಲಿ ಯಾವುದಾದ್ರೂ ನಾವು ರಾಜಿಯನ್ನ ಮಾಡಿಕೊಂಡ್ರೆ ರೋಗಿಗಳಿಗೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಒಂದು ಅಂಶ ಬೆಳಕಿಗೆ ಬಂದಿದೆ. ಸೊ ಅದರಿಂದಾಗಿನೇ ಈ ಸಮಸ್ಯೆ ಗಂಭೀರವಾಗಿರುವಂಥದ್ದು.
ಇನ್ನು ರೇಬಿಸ್ ಬಗ್ಗೆ ನೋಡೋದಾದ್ರೆ ಅದ್ರ ಪ್ರಸರಣ ಮತ್ತು ತಡೆಗಟ್ಟುವಿಕೆ ಹೇಗೆ. ರೇಬಿಸ್ ಅನ್ನುವಂಥದ್ದು ಪ್ರಾಣಿಗಳ ಒಂದು ಏನು ರೇಬಿಸ್ ಸೋಂಕಿತ ಪ್ರಾಣಿಗಳೇನಿರ್ತವೆ, ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ರೇಬಿಸ್ ಇರೋದಿಲ್ಲ. ಅದು ನಾಯಿಗಳಾಗಿರ್ಬೋದು, ಬೆಕ್ಕುಗಳಾಗಿರ್ಬೋದು, ಅಥವಾ ಏನು ಲೈಕ್ ಬ್ಯಾಟ್ಸ್ಗಳು ಅಥವಾ ಬಾಹುಲಿಗಳಲ್ಲೂ ಕೂಡ ಎಲ್ಲಾ ಪ್ರಾಣಿಗಳು ಕೂಡ ರೇಬಿಸ್ ಅನ್ನ ಇರೋದಿಲ್ಲ. ಆದ್ರೂ ಕೂಡ ರೇಬಿಸ್ ಸೋಂಕಿತ ಪ್ರಾಣಿಗಳ ಲಾಲಾರಸದ ಮೂಲಕ ಹರಡುವ ವೈರಲ್ ಝೊನೋಟಿಕ್ ಕಾಯಿಲೆಗೆ ಈ ಒಂದು ರೇಬಿಸ್ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಇದು ಹೇಗೆ ಹರಡುತ್ತೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಪ್ರಾಣಿಗಳ ಕಡಿತಗಳು ಅಥವಾ ಪ್ರಾಣಿಗಳೇನಾದ್ರೂ ನಮ್ಗೆ ಗೀರೋ ಅಂಥದ್ದು ಅಥವಾ ಪರ್ಚುವಿಕೆ ಅಂತ ನಾವೇನ್ ಕರಿತೀವಿ, ಅದರ ಉಗುರುಗಳನ್ನ ಬಳಸ್ಕೊಂಡು ಪರ್ಚಿದ್ರೆ ಆ ಮೂಲಕ ನಮ್ಗೆ ಸೋಂಕಿಗೆ ಒಳಗಾಗಬಹುದಾದಂತಹ ಭೀತಿಗಳಿರ್ತವೆ. ತೆರೆದ ಗಾಯಗಳು ಅಥವಾ ಲೋಳೆಯ ಪೊರೆಗಳೊಂದಿಗೆ ಲಾಲಾರಸದ ಸಂಪರ್ಕವನ್ನೇನಾದ್ರೂ ಸಾಧಿಸಿದ್ರೆ ಆ ಮೂಲಕ ರೇಬಿಸ್ ಹರಡಬಹುದಾದಂತಹ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಇನ್ನು ಸಾಮಾನ್ಯ ವಾಹಕಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ನಾಯಿಗಳು, ಬೆಕ್ಕುಗಳು, ಮಂಗಗಳು ಮತ್ತು ಬಾವುಲಿಗಳು ಮುಖ್ಯವಾಗಿ ರೇಬಿಸ್ ಅನ್ನ ಮನುಷ್ಯರಲ್ಲಿ ಹರಡುವಂತಹ ವಾಹಕಗಳಾಗಿರ್ತವೆ ಅನ್ನುವಂಥದ್ದು ಗೊತ್ತಿರಲಿ. ಏಷ್ಯಾದಲ್ಲಿ ಮುಖ್ಯವಾಗಿ ನಾಯಿಗಳು ಹೆಚ್ಚು ಈ ರೇಬಿಸ್ನ ವಾಹಕಗಳಾಗಿದ್ರೆ ಅಮೆರಿಕ ಅಥವಾ ಯುರೋಪ್ಗಳಲ್ಲಿ ಬ್ಯಾಟ್ಸ್ಗಳು ಹೆಚ್ಚು ಈ ರೇಬಿಸ್ ಅನ್ನ ಹರಡುವಂತಹ ವಾಹಕಗಳಾಗಿರ್ತವೆ. ಇನ್ನು ಲಕ್ಷಣಗಳು ಏನೇನು ಅಂತ ಬಂದಾಗ ಆರಂಭಿಕ ಹಂತದಲ್ಲಿ ಹೆಚ್ಚಿನ ಒಂದು ಜ್ವರ ಆಗಿರ್ಬೋದು, ತಲೆನೋವಾಗಿರ್ಬೋದು, ವಾಕರಿಕೆ ಆಗಿರ್ಬೋದು, ಇವು ಹೆಚ್ಚು ಬರ್ತದೆ. ಮುಂದುವರೆದ ಹಂತವಾಗಿ ಅತಿಯಾದ ಜೊಲ್ಲು ಸುರಿಯುವಂಥದ್ದು, ಜಲಭೀತಿ ಅಂತ ಕರಿತೀವಿ, ಅಂದ್ರೆ ನೀರನ್ನ ನೋಡಿದ್ರೆ ಸಾಕು ಒಂಥರ ಭಯ ಆಗುವಂಥದ್ದು, ಇಲ್ಯೂಸಿನೇಷನ್ಸ್ ಅಥವಾ ಭ್ರಮೆಗಳು ಉಂಟಾಗುವಂಥದ್ದು, ಪಾರ್ಶ್ವವಾಯು ಆಗುವಂಥದ್ದು, ಇವೆಲ್ಲವೂ ಉಂಟಾದ್ರೆ ಇದು ರೇಬಿಸ್ನ ಒಂದು ಮುಂದುವರೆದ ಅಡ್ವಾನ್ಸ್ಡ್ ಫೀಚರ್ಸ್ ಅಥವಾ ಎಂತ ಕರಿತಾ ಬರ್ತೀವಿ. ಒಮ್ಮೆ ಕ್ಲಿನಿಕಲ್ ಲಕ್ಷಣಗಳನ್ನ ಕಾಣಿಸ್ಕೊಂಡ್ರೆ ರೇಬಿಸ್ ಬಹುತೇಕ ಮಾರಕವಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಪ್ರಾಣಿಗಳು, ಯಾವುದೇ ಸಾಕು ಪ್ರಾಣಿಗಳಾಗಿರ್ಬೋದು, ರಸ್ತೆನಲ್ಲಿರುವಂತಹ ನಾಯಿಗಳಾಗಿರ್ಬೋದು, ಯಾವುದೇ ನಾಯಿ ಬೆಕ್ಕುಗಳೇನಾದ್ರೂ ಪರ್ಚಿದ್ರೆ, ಕಚ್ಚಿದ್ರೆ ತಕ್ಷಣವೇ ಲಸಿಕೆಯನ್ನ ಪಡಿಬೇಕು. ಆಂಟಿ ವ್ಯಾಕ್ಸಿನ್ ಅಥವಾ ಆಂಟಿ ರೇಬಿಸ್ ವ್ಯಾಕ್ಸಿನ್ಗಳನ್ನ ಪಡಿಬೇಕು ಅನ್ನುವಂಥದ್ದು ಇದೇ ಕಾರಣಕ್ಕೆ. ಇನ್ನು ಇದನ್ನ ತಡೆಗಟ್ಟೋದು ಹೇಗೆ ಅಂತ ನೋಡ್ತಾ ಬಂದ್ರೆ, ತಡೆಗಟ್ಟೋದಕ್ಕೆ ತಕ್ಷಣವೇ, ಕಚ್ಚಿದ ತಕ್ಷಣವೇ ಅಥವಾ ಪರಚಿದ ತಕ್ಷಣವೇ ಗಾಯವನ್ನು ತೊಳೆಯುವಂಥದ್ದು, ಆನಂತರದಲ್ಲಿ ಲಸಿಕೆಗಳನ್ನ ಅಥವಾ ಇಮ್ಯುನೋಗ್ಲಾಬಿಲಿನ್ ಅನ್ನುವಂಥದ್ದು ಯೂಶಲಿ ಕೊಡುವಂಥದ್ದು. ಸೊ ಅವೆಲ್ಲವನ್ನೂ ಕೂಡ ಲಸಿಕೆಗಳನ್ನ ಪಡೆಯುವಂಥದ್ದೇನೆ ನಮಗಿರುವಂತಹ ತಡೆಗಟ್ಟುವಿಕೆ ಅನ್ನುವಂಥದ್ದು ನಿಮಗೆಲ್ಲರೂ ಕೂಡ ಇನ್ನು ರೇಬಿಸ್ಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿರುವಂತಹ ಅಂಕಿ ಅಂಶಗಳು ಏನು ಅಂತ ನೋಡ್ತಾ ಬಂದ್ರೆ, ಭಾರತದಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಿಮ್ಗೇನೆ ರಾಷ್ಟ್ರೀಯ ರೇಬಿಸ್ ನಿಯಂತ್ರಣ ಒಂದು ಕಾರ್ಯಕ್ರಮ ಇದೆ. ಇಂಗ್ಲಿಷ್ ನಲ್ಲಿ ಅದನ್ನ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿರುವಂತದ್ದು. 2012ರಿಂದ 2022 ವೇಳೆಗೆ ಭಾರತದಲ್ಲಿ ಈ ಒಂದು ರೇಬಿಸ್ ನಿಂದಾಗಿ 6644 ಪ್ರಕರಣಗಳು ಮತ್ತು ಸಾವುಗಳು ಆಗಿದೆ ಅನ್ನುವಂಥದ್ದು ಭಾರತದ ಒಂದು ವರದಿ ಆಗಿರುತ್ತೆ. ಬಟ್ ವಾಸ್ತವಿಕವಾಗಿ ಇದು ತುಂಬಾನೇ ಚಿಕ್ಕದ್ದು, ತುಂಬಾನೇ ಕಮ್ಮಿ ಎನ್ನುವಂಥದ್ದು ಕೆಲವೆಡೆ ವರದಿಗಳು ಕೂಡ ಆಗಿರುವಂಥದ್ದು. ಅದೇ ಪ್ರಕಾರ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯವರ ಒಂದು ವರದಿ ಪ್ರಕಾರ ಏನಿಲ್ಲ ಅಂದ್ರೂ ಕೂಡ 18,000ದಿಂದ 20,000ದವರೆಗೂ ಕೂಡ ರೇಬಿಸ್ಗೆ ಸಂಬಂಧಪಟ್ಟ ಹಾಗೆ ಸಾವುಗಳು ಭಾರತದಲ್ಲಿ ಆಗಿದೆ ಎನ್ನುವಂತಹ ವರದಿಯನ್ನು ಕೂಡ ನೀಡಿದೆ. ಅದರಲ್ಲೂ ಕೂಡ 15 ವರ್ಷದೊಳಗಿನ ಮಕ್ಕಳಲ್ಲಿ 1/3 3/2 ಸಾವುಗಳು ಸಂಭವಿಸುತ್ತೆ ಅನ್ನುವಂಥದ್ದು ಕೂಡ ಆಗಿರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಉಂಟಾಗುವಂತಹ ರೇಬಿಸ್ ಸಾವುಗಳಲ್ಲಿ 1 ಭಾಗ 15 ವರ್ಷದೊಳಗಿನ ಮಕ್ಕಳೇ ಹೆಚ್ಚು ಅನ್ನುವಂಥದ್ದು, ಅಥವಾ 2 ಭಾಗ 15 ವರ್ಷದಿಂದ ಮಕ್ಕಳೇ ಹೆಚ್ಚು ಅನ್ನುವಂಥದ್ದು ಕೂಡ ಇರುತ್ತೆ. ಅಂಡ್ ಜಾಗತಿಕವಾಗಿ ಸಂಭವಿಸುವಂತಹ ರೇಬಿಸ್ ಸಾವುಗಳಲ್ಲಿ ಭಾರತದಿಂದನೇ ಬರೋಬ್ಬರಿ 36% ಸಾವುಗಳು ಭಾರತದಲ್ಲೇ ಆಗುತ್ತೆ ಅನ್ನುವಂಥದ್ದು. ಆ ಮೂಲಕ ಭಾರತದಕ್ಕೆ ರೇಬಿಸ್ ಅನ್ನುವಂಥದ್ದು ತುಂಬಾನೇ ಭೀಕರವಾಗಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಈ ಲಸಿಕೆಯ ಗುಣಮಟ್ಟ ಆಗಿರ್ಬೋದು, ಲಸಿಕೆಯ ಲಭ್ಯತೆಗಳಾಗಿರ್ಬೋದು, ಅಂಡ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಒಂದು ನಂಬಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಒಂದು ಪ್ರಾಮುಖ್ಯತೆಯ ವಿಷಯವನ್ನಾಗಿ ಮಾಡಿದೆ ಅನ್ನುವಂಥದ್ದು ನಿಮಗೆಲ್ಲವೂ ಕೂಡ ಗೊತ್ತಿರಲಿ. ಅಂಡ್ ಈ ಫೇಕ್ ವ್ಯಾಕ್ಸಿನ್ ಪ್ರಕರಣದ ಒಂದು ಪರಿಣಾಮಗಳು ಏನೇನು ಅಂತ ಬಂದಾಗ, ಸಾರ್ವಜನಿಕರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಳಜಿಗಳು ಹೆಚ್ಚಾಗ್ತವೆ ಅನ್ನುವಂಥದ್ದು, ಲಸಿಕೆ ಹಾಕಿಸ್ಕೊಂಡಿರೋರ ವಿರುದ್ಧ ಅಥವಾ ಭಾಗಶಃ ಅಥವಾ ವಿಫಲ
ಒಂದು ಲಸಿಕೆಯ ಬೆದರಿಕೆಯಿಂದಾಗಿ ಅವ್ರಿಗೇನಾದ್ರೂ ರೇಬಿಸ್ ಹರಡಬಹುದಾ ಅನ್ನುವಂತಹ ಭಯ ಭೀತಿಗಳು ಉಂಟಾಗಿದೆ. ಅಂಡ್ ರೇಬಿಸ್ ಸೋಂಕು ತಗುಲಿದ್ರೆ ಅದರಿಂದ ಉಂಟಾಗುವಂತಹ ಒಂದೇನು ಸೋಂಕು ಉಂಟಾಗತ್ತೆ, ಅದರಿಂದಾಗಿ ಮರಣ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಆಗಿರ್ಬೋದು. ಅಂಡ್ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಗಳೇನಿರ್ತವೆ ಅಥವಾ ಈ ಲಸಿಕಾ ಕಾರ್ಯಕ್ರಮಗಳೇನಾಗಿರ್ತವೆ ಇವ್ರ ಮೇಲೆ ವಿಶ್ವಾಸಾರ್ಹತೆ ಕಳ್ಕೊಳ್ತವೆ ಅನ್ನುವಂಥದ್ದು ಕೂಡ ನಮಗೆ ಒಂದು ಪರಿಣಾಮಗಳನ್ನ ನೋಡಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಕೂಡ ಒಂದಷ್ಟು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ, ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಕರಣಗಳಿಗೆ ಏನನ್ನು ಒಂದು ಕಾರ್ಯಕ್ರಮಗಳನ್ನ ತೆಗೆದುಕೊಂಡಿರೋದಾಗಿರ್ಬೋದು. ಅಂಡ್ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಔಷಧ್ಯೋಮಕ್ಕೆ ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಭಾರತದಲ್ಲಿ ಹೆಸರಿದೆ. ಆ ಹೆಸರನ್ನ ಹದಗೆಡಿಸುವಂತಹ ಅಥವಾ ಕುಖ್ಯಾತಿಗೆ ಆ ಹೆಸರನ್ನ ಬಳಸ್ಕೊಳ್ಳುವಂತಹ ಭೀತಿಗಳು ಕೂಡ ಭಾರತಕ್ಕೆ ಹೊಂದಿದೆ. ಸೊ ಅದರಿಂದಾಗಿ ಅಭಯ್ ರ್ಯಾಬ್ ಅವರು ಕೂಡ ಆಗಿರ್ಬಹುದು ಅಥವಾ ಭಾರತೀಯ ಸಚಿವಾಲಯಗಳಾಗಿರ್ಬೋದು ಎರಡೂ ಕೂಡ ಹೇಳಿಕೆಗಳನ್ನ ನೀಡಿ ಇದೇನು ಫೇಕ್ ವ್ಯಾಕ್ಸಿನ್ ಅನ್ನುವಂಥದ್ದು ಅಥವಾ ಮಿಸ್ ಲೇಬಲ್ ಆಗಿರುವಂತಹ ವ್ಯಾಕ್ಸಿನ್ಗಳೇನಿದಾವೆ ಅವನ್ನ ಆವಾಗಲೇ ನಾವು ವಾಪಸ್ಸನ್ನ ಪಡ್ಕೊಂಡಿದೀವಿ. ಸಾರ್ವಜನಿಕರಲ್ಲಿ ಈ ಒಂದು ವ್ಯಾಕ್ಸಿನ್ಗಳು ಹರಡಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಸರ್ಕಾರ ಕೂಡ ನಿಯಂತ್ರಕ ಪ್ರಕ್ರಿಯೆಗಳನ್ನ ತೆಗೆದುಕೊಂಡು ಆ ಮೂಲಕ ಈ ರೀತಿಯಾದಂತಹ ಫೇಕ್ ವ್ಯಾಕ್ಸಿನ್ಗಳಾಗಿರ್ಬೋದು ಅಥವಾ ಭಾರತದ ಒಂದು ಖ್ಯಾತಿಯನ್ನ ನಕಾರಾತ್ಮಕವಾಗಿ ಬಿಂಬಿಸುವಂತಹ ಕೆಲಸಗಳನ್ನ ತಡೆಗಟ್ಟೋದಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕೋ ಆ ಒಂದು ಕ್ರಮಗಳನ್ನ ಭಾರತ ಸರ್ಕಾರ ಕೂಡ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದು. ಅಂಡ್ ಅಭಯ್ ರ್ಯಾಬ್ ನಿಜವಾಗ್ಲೂ ವ್ಯಾಕ್ಸಿನ್ಗಳಲ್ಲಿ ಏನಾದ್ರೂ ಫೇಕ್ ವ್ಯಾಕ್ಸಿನ್ಗಳನ್ನ ಹರಡ್ತಾ ಅನ್ನುವಂಥದ್ದು ಅಥವಾ ವಿಷಯ ಗೊತ್ತಾದ್ರೂ ಕೂಡ ಅದನ್ನ ಮುಚ್ಚಿಟ್ಟುತ್ತಾ ಅನ್ನುವಂಥದ್ದು ಪ್ರಶ್ನೆಗಳು ನೈತಿಕವಾಗಿ ಸಂಸ್ಥೆಯನ್ನ ಕಾಡ್ತಾ ಬರುತ್ತೆ. ಮುಂದೆ ಈ ರೀತಿಯಾದಂತಹ ಫೇಕ್ ವ್ಯಾಕ್ಸಿನ್ಗಳು ಅಥವಾ ನಕಲಿ ವ್ಯಾಕ್ಸಿನ್ಗಳು ಹರಡದಲ್ಲೇ ಇರಲಿ, ಜನರ ಒಂದು ನಂಬಿಕೆಯನ್ನ ಕಸಿದುಕೊಳ್ಳದಲ್ಲೇ ಇರಲಿ. ಅದ್ರ ಜೊತೆಗೆ ನಾವು ಏನು ಈ ಔಷಧಿಯನ್ನು ಪಡೆದ್ರ ಮೂಲಕ ನಮಗೆ ಏನು ಹರಡಲ್ಲ ಅನ್ನುವಂತಹ ನಂಬಿಕೆ ಇರುತ್ತೆ, ಆ ನಂಬಿಕೆ ಕುಸಿದಲ್ಲೇ ಇರಲಿ ಅನ್ನುವಂತಹ ಮಾಹಿತಿಯೊಂದಿಗೆ ಈ ಥ್ಯಾಂಕ್ ಯು.